ಮೇಡಮ್, ಈಗ ಇವತ್ತಿನ ದಿನ ಇಂಥ ಚರ್ಚೆಗಳ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಿವಣ್ಣವರು. ಅವ್ರ ನಾಯಕತ್ವದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ನ, ಆಮೇಲೆ ಕೆಲವು ನಿರ್ಮಾಪಕರನ್ನ, ಕೆಲವು ನಾಯಕ ನಟರನ್ನೆಲ್ಲರೂ ಕರೆದಿದ್ದು ನಾವು ಹೋಗಿ ಭಾಗವಹಿಸಿದ್ವಿ. ಇವತ್ತಿನ ದಿನ ಎಲ್ಲ ಒಂದೊಂದು ಥಿಯೇಟ್ರ್ ಮುಚ್ಕೊಂಡೇ ಬರ್ತಾ ಇದ್ದಾರೆ. ಥಿಯೇಟ್ರ್ಗಳು ಉಳಿತಾ ಇಲ್ಲ, ಸಿಂಗಲ್ ಸ್ಕ್ರೀನ್ಗಳು. ನಾನು ಒಬ್ಬ ಎಕ್ಸಿಕ್ಯೂಟಿವ್ ಗೆಲ್ಬೇಕಾದಂದರೆ ನಾನು ನಡೆಸೋದು ಕಷ್ಟ ಆಗ್ತಾಯಿದೆ. ಇವತ್ತಿನ ದಿನ ಇಂಥ ಸಭೆಗಳು ಆಗಲೇಬೇಕಾಗಿದೆ. ಅಲ್ಲಿ ಏನು ಚರ್ಚೆ ಮಾಡಿದ್ವಿ ಅಂದರೆ, ನಾವು ಒಂದು CM ಅವ್ರದ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಇದು ಈ ಥರ ಆಗ್ತಾಯಿದ್ದಾವೆ ಥಿಯೇಟ್ರ್ಗಳು, ಸಿನಿಮಾಗಳು ಬರ್ತಾಯಿಲ್ಲ, ಸಿನಿಮಾಗಳು ಆಗ್ತಾಯಿಲ್ಲ, ಯಾವ ರೀತಿ ಮುಂದಕ್ಕೆ ಸರ್ವರ್ ಆಗೋದು, ಆದಷ್ಟು ನಾವು ಥಿಯೇಟ್ರ್ಗಳಿಗೆ ಒಳ್ಳೆ ಇದು ಮಾಡಿಬಿಟ್ಟು ನಮಗೆ ಇದನ್ನು ಕೊಡಿ ಅಂತ ಕೇಳ್ತಾಯಿದ್ವಿ. ಒಂದು ಟ್ಯಾಕ್ಸ್ ಆಗ್ಬೋದು, ಅಥವಾ ರೇಟ್ ಆಫ್ ಅಡ್ಮಿನ್ಸು, ಆಮೇಲೆ ನಮ್ಮ ಲ್ಯಾಂಡ್ ಟ್ಯಾಕ್ಸ್ಗಳು, ಇವೆಲ್ಲನೂ ಅವ್ರ ಜೊತೆಗೆ 1 hour ಟೈಮ್ ತಗೊಂಡು ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಕೆ ಒಂದು ಪ್ರಯತ್ನ ಪಡಬೇಕನ್ನ ಶಿವಣ್ಣ ಅಂತ ಕೇಳಿದಾಗ ಅವ್ರು ಖಂಡಿತ ನಾನು ಬರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಒಬ್ಬೊಬ್ಬರು 5 ವರ್ಷಕ್ಕೂ 4 ವರ್ಷಕ್ಕೂ ಸಿನಿಮಾಗಳು ಮಾಡ್ತಾಯಿದ್ದಾರಲ್ಲ, ಅವ್ರಿಗೆಲ್ಲನೂ ಕರೆದು ಒಂದು ಸಲ ಮಾತಾಡೋಣ. ಸಾಧ್ಯವಾದರೆ ವರ್ಷಕ್ಕೆ 1-2 ಮಾಡೋಕ್ಕೆ ಅವ್ರಿಗೆ ಮನವೊಲಿಸೋಣ ಅಂಥೇಳಿ ಅವರು ಚರ್ಚೆಯಲ್ಲಿ ತಿಳಿಸಿದ್ದಾರೆ. ಇಷ್ಟಾದರೆ ನಾವು 26ನೇ ತಾರೀಕು ಮೇಲೆ 30ರೊಳಗಡೆ CM ಸಾಹೇಬನ್ನು ಭೇಟಿ ಮಾಡೋಕ್ಕೆ ನಮ್ಮ ಸಾರಾ ಗೋವಿಂದಣ್ಣವ್ರ ಹತ್ರ ಹೇಳಿದ್ದಾರೆ. ಅವರು ಅವ್ರನ್ನ ಕೇಳ್ಬಿಟ್ಟು ಯಾವ ರೀತಿ ಯಾವ ಡೇಟ್ ಕೊಡ್ತಾರೋ ಆ ಡೇಟಲ್ಲಿ ಅಲ್ಲಿಗೆ ಹೋಗೋ ಥರ ಎಲ್ಲರೂ ಅಂದ್ಕೊಂಡು ಬಂದಿದ್ದೀನಿ. ಸರ್, ಇವಾಗ ಇದ್ರ ಜೊತೆಗೆ ನೀವು ಥಿಯೇಟರ್ ಮುಚ್ಚುವ ವಿಚಾರವಾಗಿ, ಜೊತೆಗೆ ಟ್ಯಾಕ್ಸ್ ವಿಚಾರವಾಗಿ ಮಾತಾಡಿದ್ದೀರಿ. ಅದು ಬಿಟ್ಟು ಬೇರೆ ಏನಾದ್ರು ಚರ್ಚೆ ಆಯ್ತಾ? ಈಗ ಏಕರೂಪ ನೀತಿ ಜಾರಿಗೆ ಬರಬೇಕು ಅಂತ ಇತ್ತು, ಅದಾದ್ಮೇಲೆ ಹೊರಗಡೆಯಿಂದ ಬಂದಂತ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಜಾಸ್ತಿ ಕೊಡ್ತಾ ಇದ್ರಿ, ಈ ವಿಚಾರಗಳ ಬಗ್ಗೆ ಚರ್ಚೆ? ಇಲ್ಲಮ್ಮ, ಇಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಮೇಯ್ನ್ ಆಗಿ ಇವತ್ತಿನ ಏನು ಒಂದೊಂದು ವಾರಕ್ಕೆ ಒಂದೊಂದು ತಿಂಗಳಿಗೆ ಒಂದೊಂದು ಥಿಯೇಟರ್ ಮುಚ್ಕೊಂಡು ಬರ್ತಾ ಇದ್ವಲ್ಲ, ಅದ್ರ ಬಗ್ಗೆನೇ ಮೇಯ್ನ್ ಆಗಿದ್ದು. ಜೊತೆಗೆ ನಾವು ಯಾತಕ್ಕೆ ಇಲ್ಲಿ ಈ ಥರ ಥಿಯೇಟರ್ಗಳು ಮುಚ್ತಾ ಇದ್ದಾರೆ ಏನು ಅಂದಾಗ ವಿಷಯ ಬಂತು. ಸಿನಿಮಾಗಳು ಯಾವುದು ಬರ್ತಾ ಇಲ್ಲ, ಸಿನಿಮಾಗಳು ಬರೋದಕ್ಕೆ ಜನ ಆಡಿಯನ್ಸ್ ಬರ್ತಾ ಇಲ್ಲ. ಇದನ್ನು ಯಾವ ರೀತಿ ನಾವು ಮಾಡಬೇಕನ್ನೋದಾದರೆ ಮೇಡಮ್, ಇವತ್ತು ನಮ್ಮ ನಾಯಕ ನಟರು ಏನಿದ್ದಾರೆ, ಒಂದು 5-6 ಜನ ಸಿನಿಮಾಗಳಾದರೆ ಜನ ಬರ್ತಾಯಿದ್ದಾರೆ ಥಿಯೇಟ್ರ್ಗಳಿಗೆ, ಬರ್ತಾನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಕೆಲವೆಲ್ಲ ಹೊಸಬರ್ದಕ್ಕೆ ಮೋಸವಾಗಬೇಕಾಗಿದ್ದ ಪರಿಸ್ಥಿತಿ ಆಗ್ತಾಯಿದೆ. ಅಂಥದ್ರಲ್ಲಿ ಏನು ಮಾಡಬೇಕು, ಯಾವ ರೀತಿ ನಾವು ಚರ್ಚೆಗಳು ಮಾಡಬೇಕು ಅಂದಾಗ ಅದೇ ಅವರಂದರು, ಒಂದ್ಸಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಮುಂದಕ್ಕೆ ನಮ್ಮ ನಿರ್ಮಾಪಕರು ಹಾಗೂ ನಮ್ಮ ನಾಯಕ ನಟರೆಲ್ಲ ಸೇರಿಸಿ ಒಂದು ಸಭೆ ನಡೆಸೋಣ ಅಂತನೂ ಅಂದ್ಕೊಂಡಿದ್ವಿ. ಅದು ಇಷ್ಟಲ್ಲೇ ಮಾಡ್ತೀವಿ.